ಓಕೆ. ಹಾಯ್ ಹಲೋ. ಅಬ್ಸರ್ವ್ ಮಾಡ್ಬೋದು. ನಾನು ನಿನ್ನೆ ನಿಮ್ಗೆ ಯಾವ್ದರ ಜಾಗದಲ್ಲಿ ಎಂಟ್ರಿ ಇರಬೇಕು ಏನಂತ ಹೇಳಿದ್ದೀನಿ. ನೀವು ಯಾವ ಜಾಗದಲ್ಲಿ ಮಾಡಿದ್ದೀರಾ ಅಂತ. ಒಂದು ನಿಮಿಷ ಇರಿ. ಓಕೆ, ಅಬ್ಸರ್ವ್ ಮಾಡಿ. ನಾನು ನಿಮ್ಗೆ ನಿನ್ನೆನೇ ಹೇಳಿದ್ದೆ ಎಂಟ್ರಿ ಯಾವ ಜಾಗದಲ್ಲಿ ಇರಬೇಕು, ಯಾವ ಟೈಮಲ್ಲಿ ಏನ್ ಮಾಡಬೇಕು ಅಂತ. ಸೊ ನಾನು ಏನಂತ ಹೇಳಿದ್ದೆ, ಇದನ್ನ ಬ್ರೇಕ್ ಮಾಡಿ ನಾಳೆ ಏನಾರ ಮಾರ್ಕೆಟ್ ಓಪನ್ ಆದ್ರೂ ಇಲ್ಲಿ ಟ್ಯಾಪ್ ಮಾಡುತ್ತೆ ಅಂತಾನೂ ಕೂಡ ಹೇಳಿದ್ದೀನಿ. ಎಲ್ಲಾರು ಇಲ್ಲೆಲ್ಲಾರು ಓಪನ್ ಆದ್ರೆ ಇದಕ್ಕೆ ಹೋಗಿ ಟ್ಯಾಪ್ ಮಾಡಿ ಬರುತ್ತೆ. ನೀವು ಅವಾಗ ರಿವರ್ಸಲ್ ಟ್ರೇಡ್ ಎತ್ಕೋಬೇಕಾಗುತ್ತೆ. ನಿಫ್ಟಿ 26,000 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲಿಂದ 25,900 ನಮ್ ಟಾರ್ಗೆಟ್ ಆಗಿರುತ್ತೆ ಅಂತಾನೂ ಕೂಡ ಹೇಳಿದ್ದೀನಿ. ಅಲ್ಲಿ ತನಕನೂ ನಾನು ವೆಯ್ಟ್ ಮಾಡಲ್ಲ ಅಂದ್ರೆ ಆರಾಮಾಗಿ ಇಲ್ಲಿ ತನಕನಾರ ನೀವು ವೆಯ್ಟ್ ಮಾಡಿ ಒಂದು ಟ್ರೇಡ್ ನ ತಗೋಬೋದಿತ್ತು 40 ಪಾಯಿಂಟ್. ನಾನು ಆಕ್ಚುಲಿ ಇಲ್ಲಿ ತನಕ ವೆಯ್ಟ್ ಮಾಡಿ ಯಾವಾಗ EMI 5 ಮಿನಿಟ್ ಕ್ಯಾಂಡಲ್ ಟ್ಯಾಪ್ ಆಯ್ತಲ್ಲ ಅಲ್ಲಿ ತನಕ ವೆಯ್ಟ್ ಮಾಡಿ EMI 20ನ ಸೊ ನಾನು ಟ್ರೇಡ್ ನ ಎಕ್ಸಿಟ್ ಮಾಡಿದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಹೆಂಗ್ ಗೊತ್ತಾ, ಮಾರ್ಕೆಟ್ ನೋಡಿ 1 ಮಿನಿಟ್ ಕ್ಯಾಂಡಲ್ ಎಂಟ್ರಿ ಮಾಡಬೇಡಿ ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಓಕೆನಾ? ಬೇಡ, 1 ಮಿನಿಟ್ ಕ್ಯಾಂಡಲ್ ಬೇಡ, ಕನ್ಫರ್ಮೇಶನ್ ಬರೋ ತನಕ ವೆಯ್ಟ್ ಮಾಡಿ. ಸೊ ಓಕೆ, ಅಬ್ಸರ್ವ್ ಮಾಡಿ ಇಲ್ಲಿ 1 ಮಿನಿಟ್ ಕ್ಯಾಂಡಲ್ ಓಪನ್ ಆಯ್ತು, ಅದು ಇಲ್ಲೆಲ್ಲ ಓಪನ್ ಆಯ್ತು, ಇಲ್ಲಿಗೆ ಹೋಯ್ತು, ಇಲ್ಲಿಂದ ಸೀದಾ ಬಂತು ಕೆಳಗಡೆ. ಓಕೆನಾ? ಎಲ್ಲಿ ಟ್ಯಾಪ್ ಆಯ್ತು ಹೇಳಿ ಅದು? ಎಕ್ಸಾಕ್ಟ್ ಇದೊಂದು ಟ್ರೆಂಡ್ ಲೈನ್ಗೆ ಟ್ಯಾಪ್ ಆಗಿ ಅಂದ್ರೆ ಸ್ಪೀಡ್ ಕಾರಣ ಸ್ಪೈಕ್ ಮಾಡಿ ವಾಪಸ್ ಹೋಯ್ತು. ಸೊ ನಿಮ್ಗೆ ನಾನು ಹೇಳ್ತಾ ಇರ್ತೀನಿ, ಒಂದ್ಸತಿ ಮೇಲಿಂದ ಮಾರ್ಕೆಟ್ ವಾಪಸ್ ಬಂದ್ಮೇಲೆ ವಾಪಸ್ ಆ ಜಾಗಕ್ಕೆ ಹೋಗ್ಲೇಬೇಕು. ಈ ಮಾರ್ಕೆಟ್ ಓಪನ್ ಆಗಿರೋದು ಎಲ್ಲಿ? ರೆಡ್ ಕ್ಯಾಂಡಲ್ ಅಂದ್ರೆ ಹೆಂಗ್ ಹೇಳಿ? ಮೇಲೆ ಓಪನ್ ಕೆಳಗಡೆ ಕ್ಲೋಸ್ ಅಲ್ವಾ? ಇಲ್ಲಿ ಓಪನ್ ಆಗಿದೆ ಮಾರ್ಕೆಟ್, ಇಲ್ಲಿಂದ ಸೀದಾ ಇಲ್ಲಿಗೆ ಬಂದಿರೋದು ಮಾರ್ಕೆಟ್. ಓಕೆನಾ? ನೀವೇ ಅಬ್ಸರ್ವ್ ಮಾಡಿ, ಇದ್ರ ಮೇಲ್ಗಡೆನೆ ಓಪನ್ ಆದ್ಮೇಲೆ ಇಲ್ಲಿ ನಿಂಗೆ ಹೋಗ್ಬೇಕಿತ್ತು ಅದು. ಏನಾದ್ರು ಬುಲಿಶ್ ಆಗೋದಾದ್ರೆ ಇಲ್ಲಿ ನಿಂಗೆ ಹೋಗ್ಬೇಕಿತ್ತು. ಯಾಕೆ ಹೋಗಿಲ್ಲ ಹೇಳ್ರಿ? ಸೊ ಮಾರ್ಕೆಟ್ ಇಸ್ ಬೇರಿಶ್. ಅದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತ ಅವತ್ತಿನ ಸೆನ್ಸಿಬಲ್ ನ ತೋರಿಸಿ ತೋರಿಸಿ ಹೇಳ್ತೀನಿ ನಿಮಗೆ ನಾನು. ಹಾ, ಈಗ ನೋಡಿ ನೀವೇ ಅಬ್ಸರ್ವ್ ಮಾಡಿ, 26,000 ಅಲ್ಲಿ ಒಂದು ಎಂಟ್ರಿ ಮಾಡಿದ್ರೆ ಒಂದು 14 ಪಾಯಿಂಟ್ ಎಸ್ ಎಲ್ ಇಟ್ಕೊಂಡಿದ್ರು ಈ ಸೆಲ್ಲಿಗೆ ಬರ್ತಾನೆ ಇಲ್ಲ ಬಿಡಿ. ಫಸ್ಟ್ನೇ ಕ್ಯಾಂಡಲ್ ಸ್ಪೈಕ್ ಆಗಿರೋದ್ರಿಂದ ಇಲ್ಲಿಗೆ ಬಂತು, ಟ್ಯಾಪ್ ಆಯ್ತು. ಸೊ ನೀವು ಕಣ್ಣು ಮುಚ್ಕೊಂಡು EMI 20ನ ನೀವು ಅಬ್ಸರ್ವ್ ಮಾಡ್ಕೊಂಡು ವೆಯ್ಟ್ ಮಾಡಿದ್ರೆ ಮಾರ್ಕೆಟ್ ನಿಮ್ ಕೈಗೆ ಸಿಗೋದು. ಓಕೆನಾ? ನಾವೇನಕ್ಕೆ ಅದನ್ನ ರೆಸಿಸ್ಟೆನ್ಸಿಗೆ ಹೋಗಿ ಟ್ಯಾಪ್, ನಾನು ನೆನ್ನೆನೇ ಹೇಳಿದ್ದೀನಿ ವಿಡಿಯೋದಲ್ಲಿ 26,000ಗೆ ಹೋಗಿ ಬರ್ಬೇಕಿತ್ತು, ಹೋಗಿ ಬಂದಿಲ್ಲ, ನಾಳೆನಾರು ಹೋಗುತ್ತೆ ಅಂತ. ಸೊ ಆರಾಮಾಗಿ ಹೋಗಿ ಬಂದಿದೆ. ಸೊ ನಾಳೆಯಿಂದ ಒಂದು ಬೇರಿಶ್ ಟ್ರೆಂಡ್ ನೋಡೋಕೆ ಸಿಗುತ್ತೆ ನಮಗೆ. ಸೊ ಓಕೆ, ಅಬ್ಸರ್ವ್ ಮಾಡೋಣ. ಯಾರ್ಯಾರು ಈ ಟ್ರೇಡ್ ನ ಮಿಸ್ ಮಾಡ್ಕೊಂಡಿದ್ದೀರೋ ಲಾಜಿಕ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ ಮೇಲ್ ಓಪನ್ ಆಯಿತು ಅಂತಂದಾಗ ನಮ್ಗೆ ಯಾವ್ದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇರುತ್ತೋ ಅಲ್ಲಿ ಹೋಗಿ ಟ್ಯಾಪ್ ಮಾಡಿ ಬಂದೇ ಬರುತ್ತೆ. ಯಾಕಂದ್ರೆ ಕೆಳಗಡೆ ಬರ್ಬೇಕು ಅಂತಿದ್ರೆ ಮೇಲ್ ಹೋಗ್ಬೇಕು ಅಂದ್ರೆ ಮೇಲ್ ಹೋಗುತ್ತೆ ಅಷ್ಟೇ. ಓಪನ್ ಆದಾಗ್ಲೇ ಮೇಲ್ ಓಪನ್ ಆದಾಗ್ಲೇ ಅದನ್ನ ಅಲ್ಲಿಂದ ಹಿಂಗ್ ಸಪೋರ್ಟ್ ತಗೊಂಡು ಹೋಗ್ಬೇಕಿತ್ತು. ಮಾರ್ಕೆಟ್ ಈ ಕ್ಯಾಂಡಲ್ ನ 1 ಮಿನಿಟ್ ಕ್ಯಾಂಡಲ್ ಗ್ರೀನ್ ಮಾಡ್ಬಿಟ್ಟು, ಕರೆಕ್ಟಾ, 1 ಮಿನಿಟ್ ಕ್ಯಾಂಡಲ್ ಗ್ರೀನ್ ಮಾಡ್ಕೊಂಡ್ಬಿಟ್ಟು ಮೇಲ್ ಹೋಗ್ಬಿಟ್ಟು ಈ ತರ ಹೆಂಗೆ ಯಾವ್ದಾರ ಹೇಳಿ, ಈ ತರ ಮೇಲ್ ಹೋಗ್ಬಿಟ್ಟು, ಸಾರಿ ಒಂದ್ ನಿಮಿಷ, ಹಾ, ಈ ತರ ಮೇಲ್ ಬಂದ್ಬಿಟ್ಟು ವಾಪಸ್ ಇದೇ ಇದನ್ನ ಸಪೋರ್ಟ್ ಆಗಿ ತಗೊಂಡು ಹೋಗ್ತಾ ಇತ್ತು. ಸೊ ಮಾರ್ಕೆಟ್ ಕೈಯಲ್ಲಿ ಆಗ್ಲಿಲ್ಲ, ಸಪೋರ್ಟ್ ನ ಬ್ರೇಕ್ ಮಾಡ್ತು. ಮೇಲ್ ಓಪನ್ ಆಗಿ ಸಪೋರ್ಟ್ ನ ಬ್ರೇಕ್ ಮಾಡ್ತು, ವಾಪಸ್ ರೆಸಿಸ್ಟೆನ್ಸ್ ತಗೊಂಡಾಗ್ಲೇ ಅನ್ಕೊಂಡೆ ಕನ್ಫರ್ಮೇಶನ್ ಇದು 25,900 ಹೋಗೇ ಹೋಗುತ್ತೆ ಅಂತ. ಸೊ ನಾನು EMI 5 ಮಿನಿಟ್ ಕ್ಯಾಂಡಲ್ ಅಲ್ಲಿ EMI ನ ಟ್ಯಾಪ್ ಮಾಡೋ ತನಕ ಹೋಲ್ಡ್ ಮಾಡಿದೆ ಟ್ರೇಡ್ ನ. ಟ್ಯಾಪ್ ಮಾಡಿದ್ಮೇಲೆ ಏನಾದ್ರು ರಿವರ್ಸ್ ಆಗ್ಬಿಡುತ್ತೆ ಅಂದ್ರೆ ನೋಡಿ, ಅಲ್ಲಿಂದ ಟ್ಯಾಪ್ ಮಾಡಿದ ತನಕ ವಾಪಸ್ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲೇ ವಾಪಸ್ ಅರ್ಧಕ್ಕರ್ಧ ರಿವರ್ಸ್ ಆಯ್ತು. ಸೊ ಮತ್ತೆ ಯಾಕೆ ಅಂತ ನಾನು ಈ ಟ್ರೇಡ್ ನ ಕ್ಲೋಸ್ ಮಾಡ್ತೀನಿ. ಓಕೆ, ನಾಳೆ ಏನಾಗುತ್ತೆ ಅಂತ ನೋಡೋಣ. ಓಕೆ, ನಾಳೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಒಳ್ಳೆ ರೆಸಿಸ್ಟೆನ್ಸ್ ನಲ್ಲಿ ಮಾರ್ಕೆಟ್ ಒಂದು ಲೋವರ್ ಟ್ರೆಂಡ್ ನ ಕ್ರಿಯೇಟ್ ಮಾಡ್ಕೊಂಡಿದೆ. ಸೊ ಹಂಗ ಅದೇ ತರನೇ ಒಂದು ಹೈಯರ್ ಒಂದು ಅಪ್ಸೈಡ್ ಮೊಮೆಂಟಮ್ ನೋಡಿ ಸಿಗ್ತದೆ. ಸೊ ನೀವೇ ಅಬ್ಸರ್ವ್ ಮಾಡಿ ಯಾವ ತರ ಇರ್ಬೋದು ನಾಳೆ ಮಾರ್ಕೆಟ್ ಅಂತ. ಸೊ 25,900 ಇದೆ, ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿದೆ. ಇವಾಗ ನಾಳೆ ಏನಾದ್ರು ಮಾರ್ಕೆಟ್ ನೀವು ಓಪನ್ ಆದ್ರೆ ತಲೆನೇ ಕೆಡಿಸ್ಕೋಬೇಡಿ. ಏನಾದ್ರು ಈ ಜಾಗ ಬಂದ್ರೆ ಮತ್ತೆ ಬುಲಿಶ್ ಆಗುತ್ತೆ ಈ ಜಾಗದಿಂದನ. ಅಂದ್ರೆ ಮಾರ್ಕೆಟ್ ಇಲ್ಲೆಲ್ಲರೂ ಓಪನ್ ಆಗ್ಬೇಕು. ಹಿಂಗೆ ಇಲ್ಲೆಲ್ಲರೂ ಓಪನ್ ಆಗ್ಬೇಕು. ಓಪನ್ ಆಗಿ ಜಾಗಕ್ಕೆ ಬಂದು ಟ್ಯಾಪ್ ಆಗಿ ಇವತ್ತೇನ್ ತೋರ್ಸೋದಲ್ಲ ಈ ತರ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ, ಅಟ್ಲೀಸ್ಟ್ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ಅದೇ ಜಾಗದಲ್ಲಿ ಈ ತರ ಒಂದು ರೆಸಿಸ್ಟೆನ್ಸ್ ನ ಬ್ರೇಕ್ ತರ ರೆಸಿಸ್ಟೆನ್ಸ್ ತರ ಏನು ಯೂನಿಕ್ ಸ್ಟಾರ್ ಅಂತ ನಾನು ಹೇಳ್ತೀನಲ್ಲ, ಕರೆಕ್ಟ್ ಆಗಿ ಕ್ಯಾಂಡಲ್ ಸ್ಟಿಕ್ಸ್ ವೈಸ್ ನೋಡಿ ಯೂನಿಕ್ ಸ್ಟಾರ್ ಆಗಿದೆ. ಯೂನಿಕ್ ಸ್ಟಾರ್ ಆದಾಗ ನೀವು ಎಂಟ್ರಿ ಮಾಡ್ಕೋಬೇಕು. ಓಕೆನಾ? ಯೂನಿಕ್ ಸ್ಟಾರ್ ಅಂದ್ರೆ ನೋಡಿ ಇಲ್ಲಿ ಕೆಳಗಡೆ ಬಂದ್ರೆ 1 ಮಿನಿಟ್ ಕ್ಯಾಂಡಲ್ ಈ ತರ ಬರುತ್ತೆ. ಇಲ್ಲಿದೆ ನೋಡಿ ಈ ತರ ರಿವರ್ಸಲ್ ಆಗೋ ಎಲ್ಲಾ ಚಾನ್ಸಸ್ ಇರೋ ಕ್ಯಾಂಡಲ್ ಅದು. ಓಕೆನಾ? ಸೊ ನೀವು ಅಬ್ಸರ್ವ್ ಮಾಡ್ಬೋದು, ನಾಳೆ ಏನಾದ್ರು ಮಾರ್ಕೆಟ್ ಫಸ್ಟಿಗೆ ಇಲ್ಲಿಗೆ ಏನಾದ್ರು ಓಪನ್ ಆಗಿ ಇಲ್ಲಿ ಏನಾದ್ರು ಓಪನ್ ಆಯ್ತು ಅಂದ್ರೆ ಇಲ್ಲಿಂದ ವಾಪಸ್ ರಿವರ್ಸ್ ಆಗಿ ಜಾಗ ಟ್ಯಾಪ್ ಆಗ್ಲೇಬೇಕು. ಮಾರ್ಕೆಟ್ ಟ್ಯಾಪ್ ಆಗದಂಗೆ ಬೇರೆ ಜಾಗ ಇರಲ್ಲ ಮಾರ್ಕೆಟ್ಗೆ. ಟ್ಯಾಪ್ ಆಗುತ್ತೆ 100% ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಟ್ಯಾಪ್ ಆಗುತ್ತೆ. ಎಲ್ಲಾದ್ರೂ ಈ ಜಾಗಕ್ಕಾದ್ರೂ ಟ್ಯಾಪ್ ಆಗ್ಬೇಕು. ಮಾರ್ಕೆಟ್ ಓಪನ್ ಆಯ್ತು, ಇಲ್ಲಿಂದ ಬಂತು ಅಂದ್ರೆ ಇಲ್ಲಿಗೆ ಹೋಗಿ ಈ ಲೈನ್ ಟ್ಯಾಪ್ ಮಾಡಿ ವಾಪಸ್ ಇದನ್ನೇ ರೆಸಿಸ್ಟೆನ್ಸ್ ನ ಸಪೋರ್ಟ್ ಆಗ್ತಾ ಇದು ಈ ಇದೇನಿದೆಯಲ್ಲ ಇದಕ್ಕೆ ಈ ಸಪೋರ್ಟ್
ಈ ಸಪೋರ್ಟ್ನ ವಾಪಸ್ ಮಾರ್ಕೆಟ್ ರೆಸಿಸ್ಟೆನ್ಸ್ ಆಗಿ ತಗೊಂಡು ಮತ್ತೆ ಡೌನ್ ಬರುತ್ತೆ. ಮಾರ್ಕೆಟ್ ಪ್ರೈಸ್ ಆಕ್ಷನ್ ಮಾಡಿದ್ರೆ ಯಾವುದೇ ತರದ ಮೂವ್ಮೆಂಟಮ್ ಮಾರ್ಕೆಟ್ ಅಲ್ಲಿ ಆಗಲ್ಲ. 100% ಹೇಳ್ತೀನಿ, ಪ್ರೈಸ್ ಆಕ್ಷನ್ ಮಾಡಿದ್ರೆ ಮಾರ್ಕೆಟ್ ಮೂವ್ಮೆಂಟ್ ಕೂಡ ಮಾಡಲ್ಲ. ಆ ಪ್ರೈಸ್ ಆಕ್ಷನ್ ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು ಅಷ್ಟೇ. ಓಕೆನಾ? ನೀವು ಅಬ್ಸರ್ವ್ ಮಾಡಿ, ಒಂದು ಒಳ್ಳೆ ಟ್ರೆಂಡ್ ಲೈನ್ ಇತ್ತಿದ್ದು. ಈ ಟ್ರೆಂಡ್ ಲೈನ್ ಬಂದ ತಕ್ಷಣ ಟ್ಯಾಪ್ ಮಾಡಿದ್ರು ಅಟ್ಲೀಸ್ಟ್ ಇಲ್ಲಿ ತನಕ ನೀವು ವೆಯ್ಟ್ ಮಾಡ್ಕೋಬಹುದಿತ್ತು. ಎಲ್ಲಿ ತನಕ? ಅದು ನಿಮ್ಗೆ ಇನ್ನು ಕ್ರಿಯೇಟ್ ಆಗಿರ್ಲಿಲ್ಲ, ಒಪ್ಕೊಂತೀನಿ. ನೋಡಿ ಎಷ್ಟು ನೀಟಾಗಿರೋ ಒಂದು ಟ್ರೆಂಡ್ ಲೈನ್ ಕ್ರಿಯೇಟ್ ಆಗಿದೆ. ವಾಪಸ್ ಈ ಟ್ರೆಂಡ್ ಲೈನ್ ಟ್ಯಾಪ್ ಆಗೋ ತನಕ ನೀವು ತಗೊಂಡ್ಬಂದ್ರೆ ನಿಮ್ಗೆ ಹತ್ತತ್ರ ಅಂದ್ರೆ 12-14 ಪಾಯಿಂಟ್ ಸಿಗೋದು. ಓಕೆ, ನಾಳೆ ನೋಡಿ ಆ ತರ ಇದ್ರೆ ಮಾತ್ರ ಟ್ರೇಡ್ ಪ್ಲಾನ್ ಮಾಡಿ. ಏನಾದ್ರು ಫ್ಲಾಟ್ ಆಗಿ ಓಪನ್ ಆಯ್ತು, ಇಲ್ಲೆಲ್ಲ ಟ್ಯಾಪ್ ಆಗಿ ಬರ್ತಾ ಇತ್ತು ಅಂದ್ರೆ ಒಂದು ಬೇರಿಶ್ ಒಂದು ಟ್ರೇಡ್ ನ ತಗೋಬಹುದು ನೀವು. ಯಾವ ತರ? ಇಲ್ಲೇನಾದ್ರು ಟ್ಯಾಪ್ ಆಗಿ ಬಂತು ಅಂದ್ರೆ ಒಂದು ಸ್ಮಾಲ್ SL 25,922 ಬೇಡ, 900 ಟಾರ್ಗೆಟ್. 900 ಬರ್ಬೇಕು ಮಾರ್ಕೆಟ್. ಇಲ್ಲೇನಾದ್ರು ಟ್ಯಾಪ್ ಆಗಿ ರಿವರ್ಸ್ ಆಯ್ತು ಅಂದ್ರೆ, ಅಲ್ಲೂ ಆಗಿಲ್ವಾ, ಇಲ್ಲೆಲ್ಲ ಕೆಳಗೆ ಓಪನ್ ಆಯ್ತಾ, ಇಲ್ಲಿ ರಿವರ್ಸ್ ಆಯ್ತಾ, ಇಲ್ಲಿ ತಗೊಳ್ಳಿ, ಇಲ್ಲೆಲ್ಲ ರಿವರ್ಸ್ ಆಯ್ತಾ, ಹಿಂಗೆ ವಾಪಸ್ಸು ಆ ತರ ಅಷ್ಟೇ ಎಂಟ್ರಿ ಮಾಡಿ. ನಿಮ್ಗೆ ಆರಾಮಾಗೆ ಒಂದು ಒಳ್ಳೆ ಟ್ರೇಡ್ ಸಿಗುತ್ತಲ್ಲ. ಈ ತರ ರಿವರ್ಸ್ ಆಗ್ಬೇಕಾದ್ರೆ ಎಂಟ್ರಿ ಮಾಡಿ, ಕಾದ್ಬಿಟ್ಟು ಎಂಟ್ರಿ ಮಾಡಿ. 5 ಮಿನಿಟ್ ಕ್ಯಾಂಡಲ್ ಅಲ್ಲಿ EMI ನ ಅಬ್ಸರ್ವ್ ಮಾಡಿ, EMI ನ ಬ್ರೇಕ್ ಮಾಡ್ಬೇಕು ಮಾರ್ಕೆಟ್ ಲೋವರ್ ಅಲ್ಲಿ ಕೆಳಗಡೆ ಇರಬೇಕು ಅಂದ್ರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾರು EMI ನ ಬ್ರೇಕ್ ಮಾಡ್ತು ಅಂತ ತಕ್ಷಣ ಟ್ರೇಡ್ ಎತ್ಕೊಂಡ್ರೆ ನೋಡಿ, ನೆಕ್ಸ್ಟ್ ಪಾಯಿಂಟ್ 1:1 ಟಾರ್ಗೆಟ್ ಹೋಗುತ್ತೆ ಅಂತ ಹೇಳಿದಿನ. ಎಲ್ಲಿಗಾರ ಹೋಗಿ ಅಬ್ಸರ್ವ್ ಮಾಡಿ. ಆಕ್ಚುಲಿ ಸಪೋರ್ಟ್ ಇಂದ ಮಾರ್ಕೆಟ್ ಹೋಗ್ಬೇಕಂದ್ರೆ EMI ಬ್ರೇಕ್ ಮಾಡ್ತಾ ಇದೆ ಅಂದ್ರೆ ಕನ್ಫರ್ಮ್ ಆಗಿ ನೆಕ್ಸ್ಟ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಕೊಡ್ತು ಅಂದ್ರೆ ನೀವು ಎಂಟ್ರಿ ಮಾಡ್ಬೋದು. ನಾನು ನಿನ್ನೆನೋ ಅದನ್ನೇ ಹೇಳಿದೀನಿ, ಇವತ್ತು ಅದನ್ನೇ ಹೇಳ್ತಾ ಇದೀನಿ. EMI ನೋಡಿ, ಇವಾಗ ಈ ಕ್ಯಾಂಡಲ್ ಓಪನ್ ಬ್ರೇಕ್ ಮಾಡಿದೆ, ನೆಕ್ಸ್ಟ್ ಕ್ಯಾಂಡಲ್ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ಸೊ ಆ ಕ್ಯಾಂಡಲ್ ಅಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಈ ಏನ್ ಎಂಟ್ರಿ ನೋಡಿ, ಬ್ರೇಕ್ ಮಾಡಿರೋ ಕ್ಯಾಂಡಲ್ ಟಾರ್ಗೆಟ್ ಇದು SL ಆಗಿರುತ್ತೆ 1:1. ಯಾಕೆ ಹೋಗಲ್ರಿ 1:1? 1:2 ಹೋಗುತ್ತೆ. ಓಕೆ, 1:2 ಹೋಗುತ್ತೆ. ಯಾಕೆ ಹೋಗಲ್ಲ? ಎಲ್ಲ ಹೋಗ್ತವೆ. EMI 20 ನ ಕರೆಕ್ಟ್ ಆಗಿ ನೀವು ರಿಸರ್ಚ್ ಮಾಡಿ, ಸಕ್ಕತ್ತಾಗಿರೋ ರಿಸಲ್ಟ್ ಕೊಡುತ್ತೆ. ಓಕೆ, ಟ್ರೇಡ್ ಮಿಸ್ ಆಗ್ಬಿಡುತ್ತೆ ಅಂತ ಇಲ್ಲೆಲ್ಲ ಟ್ಯಾಪ್ ಮಾಡೋದು ಅವೆಲ್ಲ ಬೇಡ. ಒಂದು ಒಳ್ಳೆ ರೇಂಜ್ ಬಾಂಡ್ ಅಲ್ಲಿ ನಿಫ್ಟಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಓಕೆ, ಇವಾಗ ಗ್ರೋ ಯಾರು ಸ್ಟಾಕ್ ನ ಬೈ ಮಾಡೋದಾದ್ರೆ, ಗ್ರೋ ಸ್ಟಾಕ್ ನ ಒಂದು ಒಳ್ಳೆ ಬೈಯಿಂಗ್ ಅಪರ್ಚುನಿಟಿ ಈ ಲೈನಿಗೆ ಬಂದಾಗ ಬೈ ಮಾಡ್ಕೊಳ್ಳಿ. 160 ಆಲ್ರೆಡಿ ಬಂದು ಹೋಗಿದೆ. ಒಳ್ಳೆ ಈವ್ನಿಂಗ್ ಸ್ಟಾರ್ ಮಾಡೋದ್ರಿಂದ ವಾಪಸ್ ಈ ಜಾಗ ಟ್ಯಾಪ್ ಆಗೋ ಚಾನ್ಸಸ್ ಎಲ್ಲ ಇದೆ. ಈ 188 ನಾನು ಇವತ್ತು ಇದನ್ನ ಬೈ ಮಾಡಿ ಇವತ್ತೇ ಸೆಲ್ ಮಾಡಿದೆ. ನಾನೊಂದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ಆ ಸ್ವಿಂಗಿಗೆ ಅಂತ. ಅಬ್ಸರ್ವ್ ಮಾಡಿ, ಆ ಸ್ವಿಂಗಿಗೆ ವಾಪಸ್ ಹೋಗಿ ಮಾರ್ಕೆಟ್ ಬಂದಿದೆ. ಸೊ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ನೋಡಿ, ಕರೆಕ್ಟ್ ಆಗಿರೋ ಸ್ವಿಂಗ್ ಆಗಿರುತ್ತೆ ಇದು. ಓಕೆ, ಇಲ್ಲಿ ನೋಡಿ ಕರೆಕ್ಟ್ ಆಗಿ ಹೋಗಿ ಟ್ಯಾಪ್ ಮಾಡಿ ಬಂದಿದೆ. ಸೊ ಮಾರ್ಕೆಟ್ ಇವಾಗ ವಾಪಸ್ಸು ಇನ್ನೊಂದ್ಸತಿ 166 ಬಂದಾಗ ಒಂದು ಬೈಯಿಂಗ್ ಮಾಡ್ತೀನಿ. ಏಪ್ರಿಲ್ ತಿಂಗಳಲ್ಲಿ ಯಾರು ನೋಡ್ಕೊಂಡಿದ್ರೆ ಒಂದು ಒಳ್ಳೆ ಫಾಲ್ ಕಂಡಿರುತ್ತೆ. ಸೊ ಆ ಟೈಮಲ್ಲಿ ಬೈಯಿಂಗ್ ಮಾಡಿ. ಇದೆಲ್ಲ ಆರಾಮಾಗಿ 1-1.5 ಫ್ಯೂಚರ್ ಅಲ್ಲಿ ಹೋಗುತ್ತೆ ಗ್ರೋ ಅನ್ನೋ ಒಂದು ಸ್ಟಾಕ್. ಹತ್ತತ್ರ ನನ್ನ ಅನಿಸಿಕೆ ಇನ್ನ 1-2 ವರ್ಷದೊಳಗಡೆ, 1 ವರ್ಷ ಒಳಗಡೆ 1-1.5 ಹೋಗೋ ಎಲ್ಲಾ ಸಾಧ್ಯತೆಗಳಿದೆ. ಯಾಕೆಂದ್ರೆ ಯಾವನ್ ದುಡ್ಡು ಮಾಡಿದ ಇವ್ರಂತೂ ದುಡ್ಡು ಮಾಡೇ ಮಾಡ್ತಾರೆ. ಓಕೆ, BTC ನೋಡೋಣ ಏನಾಗ್ತಿದೆ ಅಂತ. BTCಲಿ ಮತ್ತೆ ಫಾಲು. ನಾನು ನಿನ್ನೆ ಏನಂತ ಹೇಳಿದೀನಿ ನೋಡ್ರಿ, ಕ್ಯಾಂಡಲ್ ನ ಕೆಳಗಡೆ ಕ್ಲೋಸ್ ಕೊಟ್ರೆ ಮತ್ತೆ ಫಾಲ್ ಆಗೋ ಎಲ್ಲಾ ಸಾಧ್ಯತೆಗಳಿದೆ ಅಂತ. ಬಿಗ್ ಪ್ಲೇಯರ್ಸ್ ದುಡ್ಡು ಹಾಕೋ ತನಕ ಇದಿದೆ ಹಣೆಬರ. ಓಕೆ, ಅದನ್ನ ನೋಡ್ಕೊಳ್ಳೋಣ. ಗೋಲ್ಡ್ ಮತ್ತೆ ನೋಡಿ, ಆ ರೇಂಜ್ ಬಾಂಡ್ ನ ಗೋಲ್ಡ್ ಬಿಡ್ತಾ ಇಲ್ಲ. ಒಂದು ಸ್ಪೈಕ್ ಕೊಟ್ಟಿದೆ, ಬಟ್ ಆದ್ರೆ ವಾಪಸ್ ಹೊರಗಡೆನೆ ಕ್ಲೋಸ್ ಆಗಿದೆ. ಸ್ಪೈಕ್ ಹೊರಗಡೆ ಬ್ರೇಕ್ ಆಗಿ ಹೋಗಿದ್ರೆ ಬುಲಿಶ್ ಆಗ್ತಾ ಇತ್ತು. ವಾಪಸ್ ಈ ಲೈನ್ ಬರ್ಬೇಕು ಗೋಲ್ಡ್ ಇನ್ನೊಂದ್ಸತಿ 4800. ಓಕೆ, ಸೊ ಅಲ್ಲಿಂದಾನೆ ಒಂದು ಫುಲ್ ಬ್ಯಾಕ್ ತಗೋಬಹುದು. ಅದಕ್ಕಿಂತ ಯಾವುದೇ ಫುಲ್ ಬ್ಯಾಕ್ ಆಪ್ಷನ್ಸ್ ಸದ್ಯದ ಮಟ್ಟಿಗೆ ಗೋಲ್ಡ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗಲ್ಲ. ಓಕೆ, EMI ನ ನಾನು ಬ್ರೇಕ್ ಮಾಡಿದಾಗ ಒಂದು ಎಂಟ್ರಿ ಕೊಟ್ಟಿದ್ದೀನಿ ಗೋಲ್ಡ್ ಅಲ್ಲಿ. ನೀವು ಅಬ್ಸರ್ವ್ ಮಾಡಬಹುದು, $18 ಇಸ್ ರನ್ನಿಂಗ್. TP ಇದು ಏನ್ ಮಾಡಿದೆ ಗೊತ್ತಾ? TP ಇಟ್ಟೆ ತಗೊಂಡ್ಲಿಲ್ಲ. ಈಗ ಏನಾದ್ರು ತಗೊಂಡ್ರೆ ಇಲ್ಲಿಗೆ ಎಕ್ಸಿಟ್ ಮಾಡ್ತೀನಿ. ಯಾಕೆಂತಂದ್ರೆ ಅದು ಆಕ್ಚುಲಿ ನಾನು ಇದ್ದಿದ್ದು ಇಲ್ಲಿಗೆ ಟಾರ್ಗೆಟ್ ಬ್ಲೂ ಲೈನ್ಗೆ. ಸೊ ಅಲ್ಲಿಗೆ ಬಂದ್ರೂ ಅದು ಎಕ್ಸಿಟ್ ಆಗ್ಲಿಲ್ಲ. ಓಕೆ, ಒಪ್ಕೊಳ್ಳೋಣ, ಏನೂ ಆಗಲ್ಲ, ನೋ ಪ್ರಾಬ್ಲಮ್. ಒಳ್ಳೆ ಟ್ರೇಡ್ ಆಗಿರುತ್ತೆ. ಯಾವಾಗ ಇದನ್ನ ಬ್ರೇಕ್ ಮಾಡಿದಾಗ ನಾನು ಹೇಳಿದೀನಿ, ಬ್ರೇಕ್ ಮಾಡಿದ ನೆಕ್ಸ್ಟ್ ಕ್ಯಾಂಡಲ್ ನೀವು ಎಂಟ್ರಿ ಮಾಡಿ. ಕ್ಯಾಂಡಲ್ ಹೋಗಿ SL ಇಟ್ಕೊಂಡ್ರು ಆರಾಮಾಗಿ ಹೋಗುತ್ತೆ. 1 ಮಿನಿಟ್ ಕ್ಯಾಂಡಲ್ ಅಂತೂ ಚೆನ್ನಾಗಿರುತ್ತೆ ಗೋಲ್ಡ್ ಅಲ್ಲಿ ಟ್ರೇಡ್ ಮಾಡೋದಾದ್ರೆ. 1 ಮಿನಿಟ್ ಕ್ಯಾಂಡಲ್ ಅಷ್ಟೇ ಬ್ರೇಕ್ ಮಾಡಿ ನೆಕ್ಸ್ಟ್ ಹೊರಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಕೊಡ್ಬೇಕು. ಓಕೆನಾ? ಇಷ್ಟೇ ವಿಡಿಯೋ. ಯಾರು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ವಿಡಿಯೋ ಮುಗಿಸ್ಕೊತೀನಿ. ಬಾಯ್.